ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಹಾಗೂ ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, BCU 4th ಸೆಮ್ BComಗಿರುವಂತಹ ಎಲ್ಲ ಪಾಠ ಪದ್ಯಗಳನ್ನು ನಾನು ನನ್ನ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಅಗತ್ಯ. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ, ಇವತ್ತು ನಾವು ನೋಡ್ತಾ ಇರುವಂತಹ ಪದ್ಯ ಬಂದು ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ. ಇದು ರನ್ನನು ಬರೆದಿರುವಂತಹ ಪದ್ಯ ಆಗಿದೆ. ಮೊದಲಿಗೆ ಕವಿಯ ಕಿರುಪರಿಚಯನ ಮಾಡಿಕೊಳ್ಳೋಣ. ರನ್ನನು ರತ್ನತ್ರಯರಲ್ಲಿ ಒಬ್ಬರಾಗಿದ್ದಾರೆ. ಇವರ ಊರು ಬಂದು ಬೆಳಗುಲಿ. ಇವರು ಹಳೆಗನ್ನಡದ ಮಹತ್ವ ಕವಿಯಾಗಿದ್ದಾರೆ. ಮತ್ತು ಇವರು ರಚಿಸಿದಂತಹ ಕೃತಿಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಹಾಗೂ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಮತ್ತು ರನ್ನರನ್ನ ಶಕ್ತಿ ಕವಿ ಎಂದೇ ಕರೆಯುತ್ತಾರೆ. ರನ್ನನಿಗಿದ್ದಂತಹ ಬಿರುದುಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಕವಿರತ್ನ, ಕವಿಮುಖಚಂದ್ರ, ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿ ಚತುರ್ಮುಖ, ಉಭಯ ಕವಿ ಎಂದೇ ಪ್ರಖ್ಯಾತರಾಗಿದ್ದಾರೆ ಅಥವಾ ಬಿರುದುಗಳನ್ನು ಹೊಂದಿದ್ದಾರೆ. ಪದ್ಯ ಶುರು ಮಾಡೋದಕ್ಕೂ ಮುಂಚೆ ಈ ಒಂದು ಪದ್ಯ ಯಾವ ಸಂದರ್ಭದಲ್ಲಿ ನಡೆಯುತ್ತಿತ್ತು ಅಂತ ತಿಳ್ಕೊಳ್ಳೋಣ. ಮಹಾಭಾರತ ಯುದ್ಧ ಕೊನೆಯ ಹಂತಕ್ಕೆ ತಲುಪಿದಾಗ ಪಾಂಡವರು ಕೌರವರನ್ನೆಲ್ಲರನ್ನೂ ಸೋಲಿಸ್ತಾರೆ. ಕೊನೆಗೆ ದುರ್ಯೋಧನ ಉಳ್ಕೊಳ್ತಾನೆ. ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಜಲಸ್ತಂಭಿನಿ ಮಂತ್ರವನ್ನು ಹೇಳ್ತಾ ಜಪಿಸ್ತಾ ನೀರೊಳಗಡೆ ಕುಳಿತಿರ್ತಾನೆ. ಪಾಂಡವರು ದುರ್ಯೋಧನನಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪದ್ಯ ಪ್ರಾರಂಭವಾಗುತ್ತೆ. ದುರ್ಯೋಧನನು ನೀರೊಳಗೆ ಅವಿತಿರುವಂತಹ ವಿಷಯವನ್ನು ತಿಳಿದುಕೊಂಡಂತಹ ಪಾಂಡವರು ವೈಸಂಪಾಯನ ಸರೋವರದ ಬಳಿಗೆ ಬರುತ್ತಾರೆ. ಮೊದಲಿಗೆ ಪಾಂಡವರಲ್ಲಿ ಹಿರಿಯರಾದಂತಹ ಧರ್ಮರಾಯ ಧೃತರಾಷ್ಟ್ರರ ಪುತ್ರರು ಮಾಡಿದ ಅಧರ್ಮವನ್ನೆಲ್ಲ ಮರೆತು ಪಾಂಡವರಲ್ಲಿ ಹಿರಿಯರಾದಂತಹ ಧರ್ಮರಾಯ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭರತ ವಂಶದಲ್ಲಿ ಅಂದಿನಿಂದ ಇಂದಿನವರೆಗೂ ತಮ್ಮ ವಂಶದಲ್ಲಿಯೇ ಯಾರೂ ಕದನವನ್ನು ಮಾಡಿಕೊಂಡಿಲ್ಲ. ಆದರೆ ನೀನು ಆರಂಭದಿಂದಲೂ ಪಾಂಡವ ಕುಮಾರರಿಗೆ ಕೇಡನ್ನೇ ಬಯಸಿದ್ದೀಯ. ತನ್ನವರನ್ನೇ ತನ್ನ ವಂಶಿಗರನ್ನೇ ಕೊಂದ ಪಾಪ ನಮಗೂ ಅಂಟಿದೆ. ಆದ್ದರಿಂದ ಈಗಲಾದರೂ ನೀನು ನೀರಿನಿಂದ ಎದ್ದು ಆಚೆ ಬಂದು ನಮ್ಮೊಡನೆ ಸಂಧಿ ಮಾಡ್ಕೋ ಅಂತ ಹೇಳಿ ಧರ್ಮರಾಯ ಕೇಳ್ತಾನೆ. ಆದರೆ ಭೀಮನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನನ್ನ ನುಡಿಯನ್ನು ಕೇಳಿಸ್ಕೊಳ್ದೇ ಈ ಭೂತ ನೀರಿಂದ ಆಚೆ ಬರಲ್ಲ ಅಂತ ಅವನು ಗೊತ್ತಿರುತ್ತೆ. ಭೀಮ ಕೋಪದಿಂದ ಕೆರಳ್ತಾನೆ. ನಂತರ ಭೀಮ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಿನ್ನ ಸಹೋದರನನ್ನೆಲ್ಲ ವಧೆ ಮಾಡಾಯಿತು. ನೀನು ನೀರೊಳಗೆ ಹೋಗಿ ಅವಿತುಕೊಂಡರೆ ಬದುಕಬಹುದು ಎಂದು ತಿಳ್ಕೊಂಡಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ನಂತರ ಭೀಮ ವಿಧವಾಗಿ ದುರ್ಯೋಧನನ್ನ ನಿಂದಿಸ್ತಾ ಇರ್ತಾನೆ. ಅದು ಹೇಗೆ ಅಂತ ಹೇಳಿದ್ರೆ, ನನ್ನ ಸ್ವರವನ್ನು ಕೇಳಲಾಗದೆ, ನನ್ನ ಈ ಉಗ್ರ ರೂಪವನ್ನು ನೋಡಲಾಗದೆ ಕಮಲಗಳು ಹುಟ್ಟುವಂತಹ ನೀರಿನಲ್ಲಿ ಅವಿತುಕೊಂಡರೆ ನೀನು ಬದುಕ್ತೀಯಾ? ಜಲದೊಳಗೆ ಮೀನಿರುವುದು, ಆದರೆ ನೀನು ಆ ಜಲದೊಳಗೆ ಹೋಗಿ ಅವಿತುಕೊಂಡಿದೆಯಲ್ಲ, ದುರ್ಯೋಧನ ಎಂಬ ಹೆಸರಿಗೆ ಇದು ನಾಚಿಕೆ ಕೇಡು. ಈಗ ಸತ್ತೋದ್ರೆ ಮತ್ತೆ ನೀನು ಹುಟ್ಟೋದಿಲ್ವಾ? ನಿಮ್ಮ ಈ ಕುರುಕುಲವನ್ನು ನಾಶ ಮಾಡೋದಕ್ಕೆ ವಜ್ರದಂತೆ ಇಲ್ಲಿ ವಾಯುಪುತ್ರ ಭೀಮ ಬಂದಿದ್ದಾನೆ ಅಂತ ಹೇಳ್ತಾನೆ. ಹರಿ ಸಂಧಾನಕ್ಕೆ ಬಂದಾಗ ಅವಮಾನ ಮಾಡಿಸಿದ್ದಲ್ಲ, ಆ ನಿನ್ನ ದುರಂಕಾರ, ಆ ನಿನ್ನ ಮದ ಈಗೆಲ್ಲೋಯಿತು. ಕೌಂತೆಯರನ್ನು ವನವಾಸ ಅನುಭವಿಸುವ ಹಾಗೆ ಮಾಡಿದ್ದಲ್ಲ, ಆ ನಿನ್ನ ಸೊಕ್ಕು ಈಗೆಲ್ಲೋಯಿತು ಅಂತ ಹೇಳಿ ಮೂದಲಿಸ್ತಾನೆ ಭೀಮ ದುರ್ಯೋಧನನಿಗೆ. ಎಷ್ಟಾದರೂ ನೀನು ತುಂಬಿದ ಸಭೆಯೊಳಗೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದಂತಹ ದುಷ್ಟ ದುಶ್ಯಾಸನನ ಜ್ಯೇಷ್ಠನಲ್ಲವೇ ನೀನು? ಮತ್ತು ಹಿರಿಯರಾದಂತಹ ಭೀಷ್ಮರನ್ನು ದುಃಖಕ್ಕೀಡು ಮಾಡಿದೆಯಲ್ಲ. ಧೈರ್ಯವಿದ್ದರೆ ನೀರಿಂದ ಎದ್ದು ಆಚೆ ಬಾ. ನಿನ್ನ ಮುಂದೆ ಯಮಸುತ ನಿಷ್ಕಾರಣ ದ್ವೇಷಿ ಭೀಮ ನಿಂತಿದ್ದಾನೆ ಅಂತ ಹೇಳಿ ಗರ್ಜನೆ ಮಾಡ್ತಾನೆ.
ಆ ಭೀಮನ ಗರ್ಜನೆಯನ್ನು ಕೇಳಿ ಪ್ರಕೃತಿಯೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಅದು ಹೇಗಿದೆ ಅಂತ ಹೇಳಿ ನೋಡೋಣ. ಜಟಾಸುರ, ಹಿಡಿಂಬ, ಬಕ ನನ್ನು ಕೊಂದಂತಹ ಭೀಮನ ಸಿಂಹನಾದಕ್ಕೆ ಗಿರಿ ಅಂದರೆ ಬೆಟ್ಟ ಗುಡ್ಡಗಳು ಕುಸಿದು ಹೋಗುತ್ತೆ. ದೇವಾನುದೇವತೆಗಳು ಸಹ ನಡ್ಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅನಿಲ ತನೂಜನ ಅಂದರೆ ವಾಯುಪುತ್ರ ಭೀಮನ ಧ್ವನಿಗೆ ಆ ಸರೋವರದಲ್ಲಿದ್ದಂತಹ ಪಕ್ಷಿಗಳೆಲ್ಲ ಆರಿ ಹೋಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಸಮುದ್ರದ ಎದೆಯೇ ಆರಿ ಹೋದಂತೆ ಭಾಸವಾಗುತ್ತೆ. ಭೀಮನ ಆ ಉಗ್ರ ಕೋಪಕ್ಕೆ ಸರೋವರದಲ್ಲಿದ್ದಂತಹ ನೀರೆಲ್ಲ ಕುದಿಯೋದಕ್ಕೆ ಪ್ರಾರಂಭವಾಗುತ್ತೆ. ಆ ನೀರಿನಲ್ಲಿ ತಾವರೆಗಳು ಅರೆಬೆಂದೋಗುತ್ತೆ. ಮತ್ತು ಸರೋವರದಲ್ಲಿ ಅಕ್ಕಪಕ್ಕ ಇದ್ದಂತಹ ಮರಳು ಸಹ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಪುರಿಗಡಲೆ ಹುರಿದ ಮರಳು ಹೇಗಿರುತ್ತೋ ಹಾಗೆ ಬಿಸಿ ಆಗ್ತಂತೆ. ಮತ್ತು ಅಲ್ಲಿದ್ದಂತಹ ಬಕಪಕ್ಷಿಗಳು ಸಹ ಎದುರುಕೊಳ್ತವೆ. ಯಾಕೆ ಅಂತ ಹೇಳಿದರೆ ಬಕಾಸುರನನ್ನು ಕೊಂದವ ಬಂದಿದ್ದಾನೆ. ಅಂದರೆ ಯಾಕೆ ಅಂತ ಹೇಳಿದರೆ ಬಕ ಅಂತ ನಮ್ಮ ಹೆಸರಿನಲ್ಲಿಯೂ ಇರೋದ್ರಿಂದ ಎಲ್ಲಿ ಬಕಾಸುರನ ಮೇಲಿರುವಂತಹ ಕೋಪದಿಂದ ನಮ್ಮ ವಧೆಯೂ ಆಗುತ್ತೆ ಅಂತ ತಿಳ್ಕೊಂಡು ಬಕಪಕ್ಷಿಗಳು ಆರಿ ಹೋಗುತ್ತೆ. ಮತ್ತು ಭೀಮನ ಆ ಉಗ್ರ ಕೋಪಕ್ಕೆ ಉಳಿದ ಪಕ್ಷಿಗಳೆಲ್ಲ ನೀರೊಳಗಡೆ ಹೋಗೋದು, ಆಚೆ ಬರೋದು, ಹೀಗೆ ಮಾಡಿ ಪ್ರಾಣ ಸಂಕಟದಲ್ಲಿ ಸಿಕ್ಕಾಕೊಂಡ್ವಂತೆ. ಆ ಭೀಮನ ಉಗ್ರ ಕೋಪಕ್ಕೆ ಸರೋವರದ ನೀರು ಕುದೀತಾ ಇತ್ತಲ್ಲ, ಆ ಕುದಿಯುವ ನೀರಿನಲ್ಲಿ ಮೀನುಗಳು ಹೇಗೆ ಸಾಯ್ತಾ ಇತ್ತು ಅಂತ ಹೇಳಿದ್ರೆ ಕುದಿಯುವ ನೀರಿನಲ್ಲಿ ಅಕ್ಕಿ ಹಾಕಿದ್ರೆ ಹೇಗೆ ಕುದಿಯುತ್ತೋ ಹಾಗೆ ಮೀನುಗಳು ಆ ಸರೋವರದಲ್ಲಿ ಕುದೀತಾ ಇರುತ್ತೆ. ಇಷ್ಟೆಲ್ಲ ಆದ್ರೂ ಅಂದರೆ ಜಲಚರಗಳು ಸತ್ತು ಹೋದವು, ಬಕಪಕ್ಷಿಗಳು ಹಾರಿ ಹೋದವು, ಕಮಲಗಳು ಸುಟ್ಟು ಹೋದವು, ಮೀನುಗಳು ಕುದಿಯುವ ಹಾಗೆ ಕುದಿದ್ರೂ ಕೂಡ ಆ ದುರ್ಯೋಧನ ನೀರಿನಿಂದ ಎದ್ದು ಆಚೆ ಬರಲೇ ಇಲ್ಲ. ಆ ಭೀಮನ ಗರ್ಜನೆಗೆ ಸೋಲೇ ಇಲ್ಲದ ಸಿಂಹದ ರೀತಿ ಕೂಗಾಡ್ತಾ ಇದ್ದಂತಹ ಭೀಮನ ಮಾತಿಗೆ, ಆ ಒಂದು ಗರ್ಜನೆಗೆ ನೀರೊಳಗಿದ್ದರೂ ಸಹ ದುರ್ಯೋಧನ ಬೆವರ್ತಾ ಇರ್ತಾನೆ. ಇಲ್ಲಿಗೆ ಪದ್ಯ ಅಂತ್ಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.